ಸ್ನೇಹಿತರೆ ನಮಸ್ಕಾರ. ಕನ್ನಡ SR ಮೂವಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ESIC ಅಲ್ಲಿ ಅಂದರೆ ನಿಮ್ಮ ESI ಅಂತ ಕಾರ್ಡ್ ಕೂಡ ಅಂತೀರಾ. ಅಂದರೆ ಈ ಕಾರ್ಡ್ ಏನಾಗಿರುತ್ತೆ, ನೀವು ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲಿ ಎಂಪ್ಲಾಯರ್ ಏನು ಮಾಡಿರ್ತಾರೆ, ನಿಮಗೆ ಇದು ಮೆಂಬರ್ಶಿಪ್ನ ಕೊಟ್ಟಿರ್ತಾರೆ. PF ಆಗಿರ್ಬೋದು, ಅದ್ರ ಜೊತೆ ESI ಮೆಂಬರ್ಶಿಪ್ ಕೂಡ ಕೊಟ್ಟಿರ್ತಾರೆ. ಅಂಥವರು ಏನು ಮಾಡಬೇಕಾಗುತ್ತೆ, ESR ಮೆಂಬರ್ಶಿಪ್ ಪಡೆದರೆ ತಮ್ಮ ಹಾಸ್ಪಿಟಲೈಸ್ ಏನಾದರೂ ಖರ್ಚು ವೆಚ್ಚಗಳನ್ನು ಏನೋ ಮಾಡುತ್ತೆ. ಈ ESIನೇ ಏನಾಗುತ್ತೆ, ನಿಮ್ಮ ಪ್ರತಿಯೊಂದು ಕಾಯಿಲೆಗಳ ಖರ್ಚು ವೆಚ್ಚಗಳನ್ನು ESI ಅವರೇ ನೋಡ್ಕೊಳ್ತಾರೆ. ಯಾಕಂದರೆ ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿ ಅಂದರೆ ಸಂಬಳದಲ್ಲಿ ESIಗೆ ಏನಾಗುತ್ತೆ, ನಿಮ್ಮ ಅಮೌಂಟ್ ಏನಾಗೋದು ಡೆಬಿಟ್ ಆಗ್ತಾ ಇರುತ್ತೆ. ಸೊ ಅದು ಡೆಬಿಟ್ ಆಗಿಬಿಟ್ಟು ESI ಅವ್ರಿಗೆ ಏನಾಗುತ್ತೆ, ಜಮೆ ಆಗುತ್ತೆ. ನಂತರ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಶಿಪ್ಪಲ್ಲಿರುವ ಎಷ್ಟು ಜನ ಹೆಸರು ಇರ್ತಾರಲ್ಲ ಅವರು ಎಲ್ಲರೂ ಕೂಡ ESI ಹಾಸ್ಪಿಟಲ್ಗಳು ಇರುತ್ತೆ, ಅಂಥಲ್ಲಿ ಹೋಗಿ ನೀವು ನಿಮ್ಮ ಟ್ರೀಟ್ಮೆಂಟ್ನ ಪಡಿಬೋದು. ಸೊ ಏನೇ ಮೇಜರ್ ಇರಲಿ ಮೈನರ್ ಇರಲಿ ಅಂಥ ಕಾಯಿಲೆಗಳಿಗೆ ESI ಏನಾಗಿರುತ್ತೆ, ಸೂಕ್ತವಾದ ಏನಾಗುತ್ತೆ ನಿಮ್ಮ ಟ್ರೀಟ್ಮೆಂಟ್ ಸಿಗುತ್ತೆ ಸ್ನೇಹಿತರೆ. ಸೊ ನಂತರ ಏನಾಗುತ್ತೆ ಸ್ನೇಹಿತರೆ, ನೀವು ಎಂಪ್ಲಾಯರ್ ಕಡೆಗೆ ಕೆಲಸಕ್ಕೆ ಸೇರಿದಾಗ ಏನಾಗುತ್ತೆ, ಎಷ್ಟು ಜನ ಮೆಂಬರ್ಶಿಪ್ಗೆ ನೀವು ಅಲ್ಲಿ ದಾಖಲಾತಿಗಳನ್ನು ಕೊಟ್ಟಿರ್ತೀರಿ ಎಂಪ್ಲಾಯರ್ಗೆ. ಅಂದರೆ ಇವಾಗ ನೋಡಿ, ನಿಮ್ಮದು ಒಂದು ಆಧಾರ್ ಕಾರ್ಡ್ ಕೊಟ್ಟಿರ್ತೀರ, ಅದ್ರ ಜೊತೆಗೆ ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಕ್ಕಳದವರು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನೀವು ಹೆಸರನ್ನ ನೋಂದಣಿ ಮಾಡಿರ್ತೀರ. ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ, ನಿಮ್ಮ ತಂದೆಯವರು ಮತ್ತು ತಾಯಿಯವರ ಹೆಸರು ಮಾತ್ರ ಅದರಲ್ಲಿ ಸೇರ್ಪಡೆ ಆಗಿರುತ್ತೆ. ನಂತರ ಏನಾಗಿರುತ್ತೆ, ಮಕ್ಕಳಾಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಅವರ ಹೆಸರು ಅದರಲ್ಲಿ ಸೇರ್ಪಡೆ ಆಗಿರಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕಾದ್ರೆ ಅದರಲ್ಲಿ ಹೆಸರಲ್ಲಿ ಸೇರ್ಪಡೆ ಮಾಡೋದು ಏನಾಗುತ್ತೆ, ಯಾವ ಸಮಯದಲ್ಲಿ ಬೇಕಾದ್ರೂ ಏನಾದರೂ ಆಗ್ಬೋದು ಸ್ನೇಹಿತರೆ. ಅಂಥ ಟೈಮಲ್ಲಿ ಮೆಂಬರ್ಶಿಪ್ಪಲ್ಲಿ ನಿಮ್ಮ ಫ್ಯಾಮಿಲಿ ಎಲ್ಲರೂ ಹೆಸರು ಕೂಡ ಇದ್ದರೆ ಸ್ನೇಹಿತರೆ, ಏನಾದರೂ ಕಾಯಿಲೆಗಳಿದ್ದರೆ ಅದರ ಬಗ್ಗೆ ಸೂಕ್ತವಾದ ಅಲ್ಲಿ ನೀವು ಏನೋ ಟ್ರೀಟ್ಮೆಂಟ್ನ ಪಡಿಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ESI ನಿಮ್ಮ ಫ್ಯಾಮಿಲಿಯಲ್ಲಿರುವ ಎಲ್ಲರ ಹೆಸರನ್ನ ಯಾವ ರೀತಿ ಸೇರ್ಪಡೆ ಮಾಡಬೇಕು, ಹೇಗೆ ಮಾಡಬೇಕು, ಸೊ ಎಂಪ್ಲಾಯರ್ ಲಾಗಿನ್ ಮುಖಾಂತರ ಯಾವ ರೀತಿ ಸೇರ್ಪಡೆ ಮಾಡಬೇಕಂತ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ SR ಮೂವಿ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ತಡ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಈ ರೀತಿ ESIC.gov.in ವೆಬ್ಸೈಟ್ ಇರುತ್ತೆ ಸ್ನೇಹಿತರೆ. ಈ ವೆಬ್ಸೈಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ಸ್ನೇಹಿತರೆ ಈ ವೆಬ್ಸೈಟ್ಗೆ ಬರ್ಬೋದು ಸ್ನೇಹಿತರೆ. ಈ ವೆಬ್ಸೈಟ್ಗೆ ಬಂದಾಗ ಮುಂಚೆ ಈ ರೀತಿ ವೆಬ್ಸೈಟ್ ಇರಲಿಲ್ಲ, ಈಗ ಅಪ್ಡೇಟ್ ಕೂಡ ಮಾಡಿದರೆ ಸ್ನೇಹಿತರೆ ಈ ರೀತಿ ಇಂಟರ್ಫೇಸ್ ಆಗುತ್ತದೆ ಸ್ನೇಹಿತರೆ. ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಸರ್ವಿಸಸ್ ಅಂತ ಇದೆ ನೋಡಿ ಸ್ನೇಹಿತರೆ, ಸರ್ವಿಸಸ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ಬೋದು, ಇಲ್ಲಿ ಸರ್ವಿಸಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ಹಲವಾರು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡೋದು ಎಂಪ್ಲಾಯೀಸ್ ಲಾಗಿನ್ ಬರುತ್ತೆ, ನಂತರ ಎಂಪ್ಲಾಯರ್ ಲಾಗಿನ್ಸ್ ಬರುತ್ತೆ, ನಂತರ ಟೈ ಅಪ್ ಅಂದರೆ ಈ ESI ಹಾಸ್ಪಿಟಲ್ಗೆ ಟೈಪ್ ಆಗಿರುವ ಹಾಸ್ಪಿಟಲ್ ಹೆಸರು ಕೂಡ ಬರುತ್ತೆ. ನಂತರ ಇಲ್ಲಿ ಗ್ರೀವೆನ್ಸ್ ರೆಸಿಡೆನ್ಸ್ ಅಂದರೆ ನೀವೇನಾದರೂ ESI ಲೋಪದೋಷಗಳು ಅಂದರೆ ಏನಾದರೂ ತೊಂದರೆ ಆಗಿದ್ದರೆ ನೀವು ಇಲ್ಲಿ ಒಂದು ಅರ್ಜಿನ ಸಲ್ಲಿಸ್ಬೋದು. ಸೊ ಅದು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಬೇಡ ಸ್ನೇಹಿತರೆ. ಸೊ ನಾನು ಹೇಳ್ತಿದ್ದೇನೆ ಅಂದರೆ ಸ್ನೇಹಿತರೆ, ಈಗ ESI ಮೆಂಬರ್ಶಿಪ್ನ ಅಂದರೆ ಆ ಮೆಂಬರ್ಶಿಪ್ಪಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿರುವ ಮೆಂಬರ್ ಅಂದರೆ ನಿಮ್ಮ ಫ್ಯಾಮಿಲಿ ಇರುವ ತಂದೆ ಇರ್ಬೋದು, ತಾಯಿ ಇರ್ಬೋದು, ಮಕ್ಕಳ ಹೆಸರನ್ನು ಯಾವ ರೀತಿ ಸೇರ್ಪಡೆ ಮಾಡಬೇಕಂತ ಅದ್ರ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೀವೇನು ಮಾಡಬೇಕು, ಇಲ್ಲಿ ಎಂಪ್ಲಾಯರ್ ಅಂತ ಇರುತ್ತೆ, ಎಂಪ್ಲಾಯರ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಂಪ್ಲಾಯರ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಎಂಪ್ಲಾಯರ್ ಪೋರ್ಟಲ್ ಅಂತ ಬರುತ್ತೆ. ಸೊ ಎಂಪ್ಲಾಯರ್ ಪೋರ್ಟಲ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡಾಗ ಯು ವಿಲ್ ಬಿ ಡೈರೆಕ್ಟೆಡ್ ಟು ಎಂಪ್ಲಾಯರ್ ಪೋರ್ಟಲ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ ಸ್ನೇಹಿತರೆ. ಓಕೆ ಅಂತ ಕೊಟ್ಟಾಗ ಸ್ನೇಹಿತರೆ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಎಂಪ್ಲಾಯರ್ ಲಾಗಿನ್ ಅಂತ ಈ ರೀತಿ ಬರುತ್ತೆ. ಯೂಸರ್ ನೇಮ್ ಇಲ್ಲಿ ಹಾಕಿ, ಪಾಸ್ವರ್ಡ್ನ ಹಾಕಿ, ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಕೇಳುತ್ತೆ, ಇಲ್ಲಿ ಕ್ಯಾಪ್ಚಾ ಕೋಡ್ನ ಹಾಕೊಳ್ಳಿ. ಕ್ಯಾಪ್ಚಾ ಕೋಡ್ನ ಹಾಕಿದ ನಂತರ ಏನು ಮಾಡಬೇಕಾಗುತ್ತೆ, ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ ಕೆಳಗಡೆ, ಸೊ ಅಲ್ಲಿ ಲಾಗಿನ್ ಅಂತ ಕಾಣುತ್ತೆ, ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ, ಈ ರೀತಿ ನಿಮ್ಮದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಅವರ ಎಂಪ್ಲಾಯ್ ಯೂಸರ್ ನೇಮ್ ಏನಿರುತ್ತೆ ಇಲ್ಲಿ ತೋರಿಸ್ತಾ ಇದೆ. ನಂತರ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಇಂಟು ಇದೆಯಲ್ಲ ಮೇಲ್ಗಡೆ ನೋಡ್ಬೋದು, ಇದನ್ನ ಕ್ಲೋಸ್ ಮಾಡಿ, ನಂತರ ಅಗ್ರಿ ಅಂತ ಕೊಡಿ, ಮತ್ತೆ ಅಗ್ರಿ ಕೊಡಿ, ಮತ್ತೆ ಅಗ್ರಿ ಬರುತ್ತೆ, ಮತ್ತೆ ಅಗ್ರಿನ ಕೊಟ್ಟರೆ ಸೊ ಈ ರೀತಿ 3 ಆಪ್ಷನ್ ಬರುತ್ತೆ ಇಲ್ಲಿ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಫಸ್ಟ್ ಕಾಲಮ್ ಅಂತ ಬಂದಾಗ ಸ್ನೇಹಿತರೆ ನೋಡಿ, ಎಂಪ್ಲಾಯರ್ ಡೀಟೇಲ್ಸ್ ಏನಾದರೂ ಇದ್ರೆ ಸೊ ಇಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು ಸ್ನೇಹಿತರೆ. ಸೊ ಅದ್ರ ಜೊತೆ ಇನ್ನೊಂದು ನೋಡ್ಬೋದು,
ನೋಡ್ಬೋದು ಏನಂದ್ರೆ ಇಲ್ಲಿ ಎಂಪ್ಲಾಯಿ ಅಂದರೆ ನಾವು, ಎಂಪ್ಲಾಯೀಸ್ ಅಂದರೆ ಎಂಪ್ಲಾಯರ್ ಕಡೆ ಏನು ಕೆಲಸಕ್ಕೆ ಇರುತ್ತಲ್ಲ ಅಂಥವ್ರು ಡೀಟೇಲ್ಸ್ನ ಇಲ್ಲಿ ಅಪ್ಡೇಟ್ ಮಾಡಬೇಕು. ನಂತರ ಮಂತ್ಲಿ ಕಾನ್ಸ್ಟಿಟ್ಯೂಟೆಡ್ ಏನಿರುತ್ತೆ, ಸೊ ಏನು ಜನರೇಟ್ ಚಲನ್ ಮಾಡಬೇಕು, ಸೊ ಅವ್ರ ಎಂಪ್ಲಾಯರಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಇಲ್ಲಿರುತ್ತೆ. ಅದನ್ನೇನು ನಾನು ಹೇಳಲು ಬಯಸೋದಿಲ್ಲ ಈ ವಿಡಿಯೋದಲ್ಲಿ ಸ್ನೇಹಿತರೆ. ಸೊ ನಾವೇನು ಮಾಡ್ತಿದ್ದೀವಿ ಅಂದರೆ ಎಂಪ್ಲಾಯಿಯಲ್ಲಿ ಮೆಂಬರ್ಶಿಪ್ ಅಂದರೆ ತಮ್ಮ ಮನೆಯಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸ್ನ ಹೆಸರುಗಳನ್ನ ಯಾವ ರೀತಿ ಸೇರ್ಪಡೆ ಮಾಡಬೇಕಂತ ಅದರ ಬಗ್ಗೆ ಮಾತ್ರ ಮಾಹಿತಿನ ಕೊಡ್ತಿದ್ದೀನಿ ಸ್ನೇಹಿತರೆ. ನಂತರ ಸ್ನೇಹಿತರೆ ನೀವೇನು ಮಾಡಿ, ಇಲ್ಲೊಂದು ಆಪ್ಷನ್ ಇದೆ ನೋಡಿ, 3ನೇ ನಂಬರು. ಸೊ ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಎನ್ರೋಲ್ ಎಂಪ್ಲಾಯ್ ವಿತ್ ಪ್ರೀವಿಯಸ್ಲಿ ಅಲೋಟೆಡ್ ESI ನಂಬರ್ ಅಂತ ಇದೆ. ನಂತರ ರಿಜಿಸ್ಟರ್ ಎನ್ರೋಲ್ ನ್ಯೂ ಎಂಪ್ಲಾಯ್ ಅಂತ ಇದೆ. ನಂತರ 3ನೇದಾಗಿದೆಯಲ್ಲ ಅಪ್ಡೇಟ್ ಪರ್ಟಿಕ್ಯುಲರ್ಸ್ ಆಫ್ ಇನ್ಸೂರ್ಡ್ ಪರ್ಸನ್ ಅಂತ ಇದೆ. ಜಸ್ಟ್ ಅದರ ಮೇಲೆ 3ನೇ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಒಂದು ಸರ್ಚ್ ಅನ್ನೋ ಆಪ್ಷನ್ ಬರುತ್ತೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಎಂಪ್ಲಾಯರ್ಸ್ ನೇಮ್ ಅಂತ ಬರುತ್ತೆ, ಕೂಡ ಇನ್ಶೂರೆನ್ಸ್ ನಂಬರ್ ಗೊತ್ತಿದ್ರೆ ಅದನ್ನ ನಂಬರ್ನ ಇಲ್ಲಿ ಹಾಕೊಳ್ಳಿ, ಗೊತ್ತಿಲ್ಲ ಅಂದರೆ ಸೊ ಅವ್ರನ್ನ ಹೆಸರನ್ನ ಇಲ್ಲಿ ಟೈಪ್ ಮಾಡೋಣ. ಸೊ ಅವ್ರನ್ನ ಹೆಸರನ್ನ ಹಾಕಿದ ನಂತರ ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟಾಗ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇವರ ಹೆಸರಿನಲ್ಲಿರುವ ಕೆಲವೊಂದು ಮೆಂಬರ್ಶಿಪ್ ಹೆಸರುಗಳು ಬರುತ್ತೆ. ನಂತರ ಎಂಪ್ಲಾಯಿ ಹೆಸರು ಬರುತ್ತೆ. ನಂತರ ನೀವೇನು ಮಾಡಿ, ಅವ್ರ ಹೆಸರು ಯಾವುದಿದೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇದೆ ನೋಡಿ ಇಲ್ಲಿ. ಸೊ ಎಡಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ ನೀವು ಸೆಲೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ತೋರಿಸ್ತಾ ಇದೆ ಸ್ನೇಹಿತರೆ. ಸೊ ಈ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಏನು ಮಾಡಬೇಕಾಗುತ್ತೆ, ನೀವು ಜಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತೆ. ಡಿಸ್ಪೆನ್ಸರಿ ಡೀಟೇಲ್ಸ್ ಬರುತ್ತೆ, ಪರ್ಸನಲ್ ಡೀಟೇಲ್ಸ್ ಬರುತ್ತೆ, ಅಡ್ರೆಸ್ ಏನಾದರೂ ಅಪ್ಡೇಟ್ ಮಾಡ್ತಿದ್ರೆ ಅದು ಕೂಡ ಬರುತ್ತೆ. ನಂತರ ನಾಮಿನಿ ಅಂತ ಬಂದಾಗ ನೀವು ನಿಮ್ಮ ಮದುವೆ ಆಗಿದ್ದರೆ ಹೆಂಡತಿಯ ಡೀಟೇಲ್ಸ್ನ ಹಾಕಬೇಕು, ಮದುವೆ ಆಗಲಿಲ್ಲ ಅಂದರೆ ತಾಯಿ ಹೆಸರನ್ನ ನಾಮಿನಿ ಡೀಟೇಲ್ಸಲ್ಲಿ ಹಾಕಬೇಕು. ನಂತರ ಫ್ಯಾಮಿಲಿ ಡೀಟೇಲ್ಸ್ ಇರುತ್ತೆ, ಸೊ ಫ್ಯಾಮಿಲಿ ಡೀಟೇಲ್ಸ್ನ ಇಲ್ಲಿ ಹಾಕಬೇಕು ಸ್ನೇಹಿತರೆ. ಇವಾಗ ಏನು ಮಾಡೋಣ, ನಾಮಿನಿ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳೋಣ. ನಾಮಿನಿ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ ಇಲ್ಲಿ ಮುಂಚೆ ಏನಾಗಿದೆ, ಅವರ ತಂದೆ ಹೆಸರು ಏನಾಗಿದೆ ಆ್ಯಡ್ ಆಗಿದೆ. ಸೊ ಇದನ್ನ ನಾವು ಕರೆಕ್ಷನ್ ಮಾಡ್ತೀವಿ. ಏನಕ್ಕಾಗಿ ಅಂದರೆ ಇಲ್ಲಿ ಅವರ ಮದುವೆ ಆಗಿರೋದ್ರಿಂದ ಇಲ್ಲಿ ನಾಮಿನೇಷನ್ ಅಲ್ಲಿ ಮದುವೆ ಆಗಿರೋದ್ರಿಂದ ಅವರ ನಾಮಿನೇಷನ್ ಡೀಟೇಲ್ಸ್ ಅಲ್ಲಿ ಹೆಂಡತಿಯ ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ ಇಲ್ಲಿ ಅವರ ಹೆಸರನ್ನ ಹಾಕೊಳ್ಬೇಕು. ನಂತರ ಇಲ್ಲಿ ಡಿಪೆಂಡೆಂಟ್ ಅಂತ ಬಂದಾಗ ಸ್ಪಾನ್ಸರ್ ಅಂತ ಹಾಕಬೇಕು. ಸೊ ಇಲ್ಲಿ ರಿಲೇಷನ್ ಏನಿದೆ ಹೆಂಡತಿ ಬಂದಾಗ ಸ್ಪಾನ್ಸರ್ ಅಂತ ಬರುತ್ತೆ, ಅದ್ರ ಮೇಲೆ ಸ್ಪಾನ್ಸರ್ ಅಂತ ಬರುತ್ತೆ ಇಲ್ಲಿ ನೋಡಿ, ಇಲ್ಲಿ ಅದನ್ನೇ ಹಾಕ್ಬೇಕಾಗುತ್ತೆ. ಇಲ್ಲದ್ರೆ ಬೇರೆ ಅಂದರೆ ಮದುವೆ ಆಗಲಿಲ್ಲ ಅಂದರೆ ಡಿಪೆಂಡೆಂಟ್ ಮದರ್ ಅಂತ ಹಾಕಬೇಕಾಗುತ್ತೆ ಸ್ನೇಹಿತರೆ. ನಂತರ ಸ್ನೇಹಿತರೆ ಅವರ ಹೆಸರು ಹಾಕೊಳ್ಳಿ. ನಂತರ ಇಲ್ಲಿ ಅವರ ಯಾವ ರೀತಿ ಹೆಸರು ಇರುತ್ತೆ, ಅದರ ನಂತರ ಇಲ್ಲಿ ಅವರ ಡೀಟೇಲ್ ಕೂಡ ಇದೆ ನೋಡಿ. ಇಲ್ಲಿ ಇದು ನಾಮಿನಿ ಯಾರು ಇರ್ತಾರಲ್ಲ ಅವರ ಡೀಟೇಲ್ಸ್. ಇಲ್ಲಿ ಫ್ಯಾಮಿಲಿ ಎಸ್ ಅಂತ ಕೊಡಿ. ಸೊ ಎಸ್ ಅಂತ ಕೊಟ್ಟಾಗ ಏನಾಗುತ್ತೆ, ಸೊ ಅವ್ರ ಫ್ಯಾಮಿಲಿ ಡೀಟೇಲ್ಸ್ನ ಏನಾಗುತ್ತೆ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ನಂತರ ಇಲ್ಲಿ ಆಧಾರ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡ್ತಿದ್ರೆ ಆಧಾರ್ ಕಾರ್ಡ್ನ ಅಂತ ಚೂಸ್ ಮಾಡಿಕೊಂಡು, ಸೊ ಇಲ್ಲಿ ಪ್ರೂಫ್ ಆಫ್ ಎವಿಡೆನ್ಸ್ 1, 2 ಅಂತ ಇದೆ. ಸೊ ನೀವು ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಅಪ್ಲೋಡ್ ಮಾಡ್ತಿದ್ರೆ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು, ನಂತರ ಇಲ್ಲಿ ಸೊ ಡಾಕ್ಯುಮೆಂಟ್ ಟೈಪ್ ಅಲೌಡ್ PDF, JPG ಆ್ಯಂಡ್ JPEG ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ಸೈಜ್ ಏನಾಗಿರುತ್ತೆ 200 KB ಒಳಗಡೆ ಇರಬೇಕು. ಸೊ ಇಲ್ಲಿ ಫಸ್ಟ್ನೇದು ಏನು ಚೂಸ್ ಮಾಡ್ತೀರಾ ಆಧಾರ್ ಕಾರ್ಡ್ ಚೂಸ್ ಮಾಡಿದೆ, ಫ್ರಂಟ್ ಪೇಜ್ನ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ಸೆಕೆಂಡಲ್ಲಿ ಬ್ಯಾಕ್ ಸೈಡ್ ಇರೋದನ್ನು ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ನಂತರ ಸ್ನೇಹಿತರೆ ಇಲ್ಲಿ ಅಡ್ರೆಸ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ, ಅವರ ಅಡ್ರೆಸ್ ಯಾವ ರೀತಿ ಇದೆ ಅಂತ. ಸೊ ಆ ಡೀಟೇಲ್ಸ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ, ಮಾಡ್ಕೊಳ್ಳಿ ಸ್ನೇಹಿತರೆ. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ಹೆಸರನ್ನ ಇಲ್ಲಿ ಹಾಕ್ಕೊಳ್ಳಿ. ಸೊ ಇಲ್ಲಿ ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ಚೂಸ್ ಮಾಡಿ ಹಾಕ್ಕೊಳ್ಳಿ. ನಂತರ ಡಿಪೆಂಡೆಂಟ್ ಮದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪೇಮೇಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು, ನಂತರ ನಿಮ್ಮ ಅಡ್ರೆಸ್ಸಲ್ಲಿರುವ ಅಂದರೆ ಏನು ವಿಳಾಸವಿರುತ್ತೆ ಅದೇ ರೀತಿ ನಿಮ್ಮ ತಾಯಿಯ ಆಧಾರ್ ಕಾರ್ಡಲ್ಲಿ ವಿಳಾಸ ಅದೇ ರೀತಿ ಇದ್ದರೆ ಎಸ್ ಅಂತ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಡಿ. ಎರಡು ಕಡೆ ಅಂದರೆ ಫ್ರಂಟ್ ಪೇಜ್ ಮತ್ತು ಬ್ಯಾಕ್ ಪೇಜ್ನ ನಾವು ಅಪ್ಲೋಡ್ ಮಾಡ್ತಿದ್ದೀವಿ. ನಂತರ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರಂಟ್ ಪೇಜ್ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಅಂತ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ನಂತರ ಅದೇ ರೀತಿ ಸೊ ಬ್ಯಾಕ್ ಸೈಡಲ್ಲಿರುವ ಆಧಾರ್ ಕಾರ್ಡ್ನ ಚೂಸ್ ಮಾಡಿಬಿಟ್ಟು ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅದು ಕೂಡ ಇಲ್ಲಿ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಮುಂದೆ ಕೊಟ್ಟಿದ್ದಾರಲ್ಲ ಈ ರೀತಿ ರಿಮೂವ್ ಅಂತ ಬರುತ್ತೆ. ನಂತರ ಸ್ನೇಹಿತರೆ ಎಲ್ಲೂ ಕೂಡ ಕರೆಕ್ಟ್ ಆಗಿದ್ರೆ ಸ್ನೇಹಿತರೆ ಇಲ್ಲಿ ಆ್ಯಡ್ ಅನ್ನೋ ಆಪ್ಷನ್ ಇದೆ, ಆ್ಯಡ್ ಅನ್ನೋ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಮೇಲೆ ನೋಡಿ ಇಲ್ಲಿ ಹೆಸರು ಬಂತು ನೋಡಿ ಅವ್ರದ್ದು, ಸೊ ಮದರ್ ನೇಮ್ ಬಂತಲ್ಲ. ಸೊ ಇದು ಯಾವಾಗ ಬರುತ್ತೆ ಅಂದರೆ ನೀವು ಅಪ್ಲೋಡ್ ಮಾಡಿದ ನಂತರ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ಮಾತ್ರ ಏನಾಗುತ್ತೆ ಸೊ ಇಲ್ಲಿ ಮೇಲ್ಗಡೆ ಬರುತ್ತೆ ಸ್ನೇಹಿತರೆ. ಮುಂಚೆ ಏನಾಗ್ತಾಯಿತ್ತು ಇಲ್ಲಿ ಡಾಕ್ಯುಮೆಂಟ್ ಯಾವುದೇ ರೀತಿ ಅಪ್ಲೋಡ್
ಮಾಡಲಿಕ್ಕೆ ಸೊ ಏನಾಗ್ತಿತ್ತು ಆಪ್ಷನ್ ಬರ್ತಾ ಇಲ್ಲ. ಇವಾಗ ಅಪ್ಡೇಟ್ ಮಾಡಿದ್ರಿಂದ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಾ ಇದೆ ಸ್ನೇಹಿತರೆ. ನಂತರ ಇಲ್ಲಿ ಒನ್ಸ್ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹೆಸರು ಬರುತ್ತೆ. ಹೆಸರನ್ನ ಚೆಕ್ ಮಾಡ್ಕೊಳ್ಳಿ, ಡೇಟ್ ಆಫ್ ಬರ್ತ್ನ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ರಿಲೇಷನ್ನ ಕೂಡ ಚೆಕ್ ಮಾಡಿಕೊಂಡು ಅಂತ ಎಲ್ಲವೂ ಕೂಡ ಸರಿಯಾಗಿದ್ದರೆ ಸೊ ಐ ಹೇರ್ ಬೈ ಅಂತ ಇದೆ ನೋಡಿ. ಇಲ್ಲಿ ಐ ಹೇರ್ ಬೈ ಡಿಕ್ಲೇರ್ ದ್ಯಾಟ್ ದ ಸ್ಟೇಟ್ಮೆಂಟ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ. ನಂತರ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ದ ರೆಫರೆನ್ಸ್ ನಂಬರ್ ಅಂತ ಈ ರೀತಿ ಜನರೇಟೆಡ್ ಸಕ್ಸಸ್ಫುಲಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಬರುತ್ತೆ. ಸೊ ಏನಾಗುತ್ತೆ ಇಲ್ಲೊಂದು ರೆಫರೆನ್ಸ್ ನಂಬರ್ ಏನಾಗಿದೆ ಅಲಾಟ್ಮೆಂಟ್ ಆಗಿದೆ ನೋಡಿ. ಇದೊಂದು ನಂಬರ್ ಏನಾಗುತ್ತೆ ಜನರೇಟ್ ಆಗುತ್ತೆ. ಸೊ ಇದನ್ನು ನೋಟ್ ಡೌನ್ ಕೂಡ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ. ತಾಯಿಯವರ ಹೆಸರು ಇಲ್ಲಿ ತೋರಿಸ್ತಾ ಇಲ್ಲ. ಏನಕ್ಕಾಗಿ ತೋರಿಸ್ತಾ ಇಲ್ಲ ಅಂದರೆ ಸ್ನೇಹಿತರೆ, ನೀವು ಅಪ್ರೂವಲ್ಗೆ ಮುಂಚೆ ಏನಾಗ್ತಾ ಇತ್ತು, ಡೈರೆಕ್ಟಾಗಿ ನೀವು ಹೆಸರಾಗಿ ಸಬ್ಮಿಟ್ ಅಂತ ಕೊಟ್ಟ ಇಮಿಡಿಯೇಟ್ಲಿ ಹೆಸರು ಏನಾಗ್ತದೆ ಸೇರ್ಪಡೆ ಆಗ್ತಾಯಿತ್ತು. ಇವಾಗ ಆಗ್ತಾ ಇಲ್ಲ. ಏನಕ್ಕಾಗಿ ಆಗ್ತಾ ಇಲ್ಲ ಅಂದರೆ ಸ್ನೇಹಿತರೆ, ಇಲ್ಲಿ ಒಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗಿದೆ ನೋಡಿ. ಈ ರೆಫರೆನ್ಸ್ ನಂಬರ್ ಏನಾಗಿರುತ್ತೆ ಎಂಪ್ಲಾಯರ್ಗೆ ಏನಾಗುತ್ತೆ ಅಪ್ರೂವಲ್ಗೆ ಹೋಗುತ್ತೆ. ಸೊ ಅವ್ರು ಏನು ಮಾಡಬೇಕಾಗುತ್ತೆ, ಇದನ್ನು ಅಪ್ರೂವಲ್ ಮಾಡಬೇಕಾಗುತ್ತೆ. ಅಪ್ರೂವಲ್ ಮಾಡಿದ ನಂತರ ಆವಾಗ ESIಯಲ್ಲಿ ಹೆಸರು ಸೇರ್ಪಡೆ ಆಗುತ್ತೆ. ಸೊ ಮುಂಚೆ ಏನಾಗ್ತೈತಿ, ಈ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇಲ್ಲ. ಇವಾಗ ಏನು ಮಾಡಿದ್ದಾರೆ ESI ಅವರು ಕೂಡ ಇನ್ನೂ ಅಪ್ಡೇಟ್ ಮಾಡಿದ್ದಾರೆ. ಸೊ ಇವು ಜೆನ್ಯೂನ್ ಅಂದರೆ ಬೇರೆ ಯಾರಾದರೂ ID ಪಾಸ್ವರ್ಡ್ನ ತೆಗೆದುಕೊಂಡು ಡೈರೆಕ್ಟಾಗಿ ಅದನ್ನು ಹೆಸರನ್ನ ಹಾಕ್ಬಿಟ್ಟು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಸೀದಾ ಏನಾಗ್ತಾಯಿತ್ತು ಅಲ್ಲಿ ಆ್ಯಡ್ ಆಗ್ತಾಯಿತ್ತು. ಇವಾಗ ಸಮಸ್ಯೆ ಬರ್ತಾ ಇದೆ ಎಲ್ಲ ಸ್ನೇಹಿತರೆ. ಇವಾಗ ಅಪ್ರೂವಲ್ಗೆ ಹೋಗ್ತಾ ಇದೆ, ಒಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗ್ತಾಯಿದೆ. ಆ ರೆಫರೆನ್ಸ್ ನಂಬರಿಂದ ಏನು ಮಾಡಬೇಕು, ಎಂಪ್ಲಾಯರ್ ಅಪ್ರೂವಲ್ ಕೊಡಬೇಕು. ಆವಾಗ ಏನಾಗುತ್ತೆ ESI ಮೆಂಬರ್ಶಿಪ್ಪಲ್ಲಿ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಏನಾಗುತ್ತೆ ಅದರಲ್ಲಿ ಹೆಸರು ಸೇರ್ಪಡೆ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಿಮ್ಮ ESI ಮೆಂಬರ್ಶಿಪ್ಪಲ್ಲಿ ಹೆಸರನ್ನ ಯಾವ ರೀತಿ ಸೇರ್ಪಡೆ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಿ. ಇದರಲ್ಲಿ ಏನಾದರೂ ನಿಮಗೆ ತಿಳಿಲಿಲ್ಲ ಅಂದರೆ ಸ್ನೇಹಿತರೆ ಕಮೆಂಟ್ ಮುಖಾಂತರ ನನಗೆ ಕೇಳ್ಬೋದು ಸ್ನೇಹಿತರೆ. ಸೊ ಏನಾದರೂ ಪ್ರಾಬ್ಲಮ್ ಆದರೆ ಅಂಥ ಟೈಮಲ್ಲೇ ನನ್ನ ನೀವು ಕಮೆಂಟ್ ಮಾಡೋ ಮುಖಾಂತರ ಕೂಡ ಅದಕ್ಕೆ ನಾನು ರೆಸ್ಪಾನ್ಸ್ ಕೊಡ್ತೀನಿ ಸ್ನೇಹಿತರೆ. ಈ ರೀತಿ ESIಯಲ್ಲಿ ಮೆಂಬರ್ಶಿಪ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಶಿಪ್ನ ಆ್ಯಡ್ ಮಾಡಬೇಕಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.